ಇವಿ ಮಾರ್ಕೆಟ್ನಲ್ಲಿ ಕೋಲಾಹಲ. ನಂಬರ್ 1, ನಂಬರ್ 2 ಕಂಪನಿಗಳ ರಣಯುದ್ಧ. ಹ್ಯುಂಡೈ ಕ್ರೆಟಾಗೆ ಈ ವಿಟಾರ ಶಾಕ್. ನಮಸ್ಕಾರ ಸ್ನೇಹಿತರೆ, ಭಾರತದ ನಂಬರ್ 1 ಹಾಗೂ ಅತಿ ದೊಡ್ಡ ಕಾರ್ ಮೇಕರ್ ಮಾರುತಿ ಸುಜುಕಿ ಹಾಗೂ ನಂಬರ್ 2 ಹ್ಯುಂಡೈ ಎಲೆಕ್ಟ್ರಿಕ್ ಕಾರ್ ಮಾರ್ಕೆಟ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಿವೆ. ಇವಿ ಮಾರ್ಕೆಟ್ ನಲ್ಲಿ ಒಂದು ಕಡೆ ಟಾಟಾದ ಆಧಿಪತ್ಯ, ಇನ್ನೊಂದು ಕಡೆ ಮಹೀಂದ್ರಾದ ಬಾರ್ನ್ ಎಲೆಕ್ಟ್ರಿಕ್ ಇವಿಗಳು ಮೂಡಿಸಿರೋ ಭರ್ಜರಿ ನಿರೀಕ್ಷೆ. ಇವುಗಳ ಮಧ್ಯೆ ಹ್ಯುಂಡೈ ಕ್ರೆಟಾ ಇವಿ ಹಾಗೂ ಮಾರುತಿ ಈ ವಿಟಾರ ಎಂಟ್ರಿ ಕೊಡ್ತಿವೆ. ಅದರಲ್ಲೂ ಮಾರುತಿ ಈ ವಿಟಾರ ಮೇಲೆ ಬರೋಬ್ಬರಿ 2100 ಕೋಟಿ ರೂಪಾಯಿ ಸುರಿತಾ ಇದೆ. ಭಾರತದಿಂದ 100 ರಾಷ್ಟ್ರಗಳಿಗೆ ಕಾರನ್ನ ಎಕ್ಸ್ಪೋರ್ಟ್ ಮಾಡೋ ಪ್ಲಾನ್ ಮಾಡ್ತಿದೆ ಮಾರುತಿ ಸುಜುಕಿ. ಭಾರತದ 1000ಕ್ಕೂ ಅಧಿಕ ನಗರಗಳಲ್ಲಿ ಕಾರ್ ಮಾರಾಟ ಆಗುತ್ತೆ. ಮನೆಗಳಲ್ಲಿ ಇನ್ಸ್ಟಾಲ್ ಮಾಡಲಾಗೋ ಚಾರ್ಜರ್ ಬಿಟ್ಟು 100ಕ್ಕಿಂತ ಅಧಿಕ ನಗರಗಳಲ್ಲಿ ಕಾಮನ್ DC ಫಾಸ್ಟ್ ಚಾರ್ಜರ್ ಅಳವಡಿಸೋಕ್ಕೂ ಮಾರುತಿ ಮುಂದಾಗಿದೆ. ಹಾಗಿದ್ರೆ ಹಿಂದೆ ಮಾರುತಿ 800 ಸ್ವಿಫ್ಟ್ಗಳು ಡಾಮಿನೇಟ್ ಮಾಡಿದ ಹಾಗೆ ಈ ವಿಟಾರ ಇವಿ ಮಾರ್ಕೆಟ್ನ ಡಾಮಿನೇಟ್ ಮಾಡೋಕೆ ಪ್ರಾಪರ್ ಪ್ಲಾನಿಂಗ್ ಮಾಡಿಕೊಂಡು ಬರ್ತಾ ಇದೆಯಾ? ಹೇಗಿದೆ ಈ ಕಾರ್? ಹೇಗಿದೆ ಹ್ಯುಂಡೈ ಕ್ರೆಟಾ ಇವಿ? ಯಾಕೆ ಈ ಕಾರ್ಗಳು ಭಾರತದ ಇವಿ ಮಾರ್ಕೆಟ್ ಶೇಕ್ ಮಾಡೋ ಚಾನ್ಸಸ್ ಇದೆ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ರೋಚಕ ಕಾರ್ ಫೈಟ್ನ ಈ ವರದಿಯನ್ನು ಮಿಸ್ ಮಾಡದೆ ಕಡೆ ತನಕ ನೋಡಿ. ನೀವು ನೋಡ್ತಾ ಇದ್ದೀರಾ mastmag.com. ನಾನು ಅಮರ್ ಪ್ರಸಾದ್. ಇವಿ ಮಾರ್ಕೆಟ್ಗೆ ಜೀವ ಕಳೆ. ಸ್ನೇಹಿತರೆ, ಕಳೆದ 3-4 ತಿಂಗಳಿಂದ ಭಾರತದ ಇವಿ ಮಾರ್ಕೆಟ್ ಟ್ರೆಂಡ್ ಚೇಂಜ್ ಆಗಿದೆ. ಕಳೆದ ಸೆಪ್ಟೆಂಬರ್ನಲ್ಲಿ MG ವಿಂಡ್ಸರ್ ಲಾಂಚ್ ಆಗಿತ್ತು. ಅಕ್ಟೋಬರ್ 1ನೇ ತಿಂಗಳಲ್ಲಿ ಈ ಕಾರ್ ಬರೋಬ್ಬರಿ 30% ಮಾರ್ಕೆಟ್ ಶೇರ್ ತಗೊಂಡಿದೆ. ದಿನಕ್ಕೆ 200ಕ್ಕಿಂತ ಹೆಚ್ಚು ಬುಕಿಂಗ್ ಬರ್ತಾನೆ ಇದೆ. ಅಂತ ಕಾರು ಇವಿ ಲಾಂಚ್ ಆದರೂ ಕೂಡ ಟಾಟಾ ಮಾರ್ಕೆಟ್ ಶೇರ್ 58ರಿಂದ 60%ಗೆ ಕುಸಿದು ಹೋಗಿದೆ. ನವೆಂಬರ್ನಲ್ಲಿ ಮಹೀಂದ್ರಾ BE60, XEV 9e ಲಾಂಚ್ ಆದವು. ಅವಿನ್ನೂ ರೋಡ್ಗಿಳಿದಿಲ್ಲ, ಬುಕಿಂಗ್ ಶುರುವಾಗಿಲ್ಲ. ಆದರೆ ಈ ಕಾರ್ಗಳು ಲಾಂಚಿಂಗ್ ವೇಳೆನೆ ದೊಡ್ಡ ಪ್ರಮಾಣದಲ್ಲಿ ಧೂಳೆಬ್ಸಿವೆ. ಧೂಳು ಇನ್ನೂ ಕೂಡ ಸೆಟ್ಲೇ ಆಗಿಲ್ಲ. ಬೇರೆ ಯಾವುದೇ ಕಾರ್ ಕಂಪನಿಗಳು ತಿಪ್ಪರಾಗ ಹಾಕಿದ್ರು ಅಚೀವ್ ಮಾಡೋಕ್ಕಾಗದ ಪರ್ಫಾರ್ಮೆನ್ಸ್ ಮತ್ತು ಡಿಸೈನ್ ಸೊಫಿಸ್ಟಿಕೇಶನ್ ಮಹೀಂದ್ರಾ ಇವಿಗಳಲ್ಲಿ ಕಾಣಿಸ್ತಾ ಇದೆ. ಇವುಗಳಿಗೆ ಕಾಂಪಿಟೇಷನ್ ಕೊಡೋಕೆ ಕೇವಲ ಕ್ರೆಟಾ ಇವಿ ಈ ವಿಟಾರ ಬರ್ತಾ ಇಲ್ಲ. JSW MG ಕಂಪನಿಯ ಸೈಬರ್ಸ್ಟರ್ ರೋಡ್ಸ್ಟರ್ M9 MPV ಬರ್ತಾ ಇವೆ. ಟಾಟಾ ತನ್ನ ಹ್ಯಾರಿಯರ್ ಮತ್ತು ಸಿಯರಾ ಇವಿ ಕೂಡ ತರ್ತಾ ಇದೆ. ಒಟ್ಟಾರೆ ಈಗ ಶುರುವಾಗಿರೋ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ ಭಾರತದ ಅತಿದೊಡ್ಡ ವೆಹಿಕಲ್ ಎಕ್ಸ್ಪೋ ಇದು. ಈ ಎಕ್ಸ್ಪೋ ಒಂದು ರೀತಿ ಇವಿ ಎಕ್ಸ್ಪೋ ಆಗಿ ಹೋಗಿದೆ. ಕ್ರೆಟಾ ವರ್ಸಸ್ ಈ ವಿಟಾರ. ಹ್ಯುಂಡೈ ಕ್ರೆಟಾ ಅಥವಾ ಹ್ಯುಂಡೈ ಕ್ರೆಟಾ, ನಿಮಗೆ ಇಷ್ಟ ಬಂದಂಗೆ ಕರ್ಕೊಳ್ಳಿ. ಈ ಕ್ರೆಟಾ ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ನ ಬೆಸ್ಟ್ ಸೆಲ್ಲಿಂಗ್ ಕಾರ್ ಹಾಗೂ ಹ್ಯುಂಡೈ ಕಂಪನಿಯ ಫ್ಲಾಗ್ಶಿಪ್ SUV ಕೂಡ. ಸೆಗ್ಮೆಂಟ್ನಲ್ಲೇ ಕಾಸ್ಟ್ಲಿ ಮತ್ತು ಪ್ರೀಮಿಯಂ ಕಾರ್ ಆದರೂ ಕೂಡ ಕಳೆದ 10 ವರ್ಷಗಳಲ್ಲಿ ಬರೋಬ್ಬರಿ 11 ಲಕ್ಷಕ್ಕೂ ಅಧಿಕ ಕಾರ್ಗಳು ಸೇಲ್ ಆಗಿವೆ. ಕಿಯಾ ಸೆಲ್ಟೋಸ್, ಟಾಟಾ ನೆಕ್ಸಾನ್, ಹ್ಯಾರಿಯರ್, ಗ್ರ್ಯಾಂಡ್ ವಿಟಾರ ಸೇರಿದಂತೆ ಯಾವ ಕಾಂಪ್ಯಾಕ್ಟ್ SUVಗೂ ಕ್ರೆಟಾ ತನ್ನ ನಂಬರ್ 1 ಸ್ಥಾನವನ್ನು ಬಿಟ್ಟೇ ಕೊಟ್ಟಿಲ್ಲ. ಕಾಂಪ್ಯಾಕ್ಟ್ SUV ಹಾಗೂ ಕ್ರಾಸ್ ಓವರ್ ಸೆಗ್ಮೆಂಟ್ನಲ್ಲಿ 30%ಗಿಂತ ಹೆಚ್ಚಿನ ಮಾರ್ಕೆಟ್ ಶೇರ್ ಇಟ್ಕೊಂಡಿದೆ. ಇದೇ ಕಾರಣಕ್ಕೆ ಹ್ಯುಂಡೈ ಕ್ರೆಟಾ ಮೂಲಕನೇ ಇವಿ ಸೆಗ್ಮೆಂಟ್ಗೆ ಕಾಲಿಡ್ತಾ ಇದೆ. ಹಾಗಂತ ಈ ಹಿಂದೆ ಹ್ಯುಂಡೈ ಇವಿ ಇರಲಿಲ್ಲ ಅಂತಲ್ಲ, ಅಯಾನಿಕ್ ಇತ್ತು. ಆದರೆ ಅದು ಪ್ರೀಮಿಯಂ ಸೆಗ್ಮೆಂಟ್ SUV. ಬೇಸ್ ಮಾಡೆಲ್ಗೆ 45 ಲಕ್ಷ ರೂಪಾಯಿ ಮೇಲಕ್ಕಿದೆ. ಆದರೆ ಕ್ರೆಟಾ ಇವಿ ಸ್ಟಾರ್ಟಿಂಗ್ ಪ್ರೈಸ್ 18 ಲಕ್ಷ ರೂಪಾಯಿ. ಕ್ರೆಟಾದ ICE ವರ್ಷನ್ ಅಂದರೆ ಪೆಟ್ರೋಲ್ ಡೀಸೆಲ್ ವರ್ಷನ್ ಆನ್ ರೋಡ್ ಬೆಲೆಯಲ್ಲೇ ಕ್ರೆಟಾ ಇವಿ ಬರ್ತಾ ಇದೆ. ಕಾರ್ ಪ್ರಿಯರಿಗೆ ಗೊತ್ತು ಕ್ರೆಟಾ ಯಾಕೆ ಸಕ್ಸಸ್ಫುಲ್ ಹಾಗೂ ನಂಬರ್ 1 ಕಾರ್ ಅಂತ ಬಿಡಿಸಿ ಹೇಳಬೇಕಾಗಿಲ್ಲ. ಮಾರುತಿ ಸುಜುಕಿ ಮಾರ್ಕೆಟ್ ಲೀಡರ್ ಆದರೂ ಕೂಡ ಈ ಸೆಗ್ಮೆಂಟ್ನಲ್ಲಿ ಹ್ಯುಂಡೈ ಲೀಡರ್ ಆಗೋಕ್ಕೆ ಕಾರಣ ಆಗಿರೋ ಕಾರ್ ಇದು. ಎಂಜಿನ್ನಿಂದ ಹಿಡಿದು ಕಾರ್ ಒಳಗಿನ ಸ್ಪೇಸ್, ಫೀಚರ್ಗಳು, ಪ್ರಾಕ್ಟಿಕಾಲಿಟಿ ಎಲ್ಲದರಲ್ಲೂ ಕ್ರೆಟಾ ಟಾಪ್ ನಾಚ್. ಲುಕ್ಸ್ ಕೂಡ ಗ್ರೇಟ್. ಕ್ರೆಟಾ ಇವಿ ಏನು ಡಿಫ್ರೆಂಟ್ ಅಲ್ಲ. ಲುಕ್ಸ್ ವೈಸ್ ICE ಕ್ರೆಟಾಗೆ ಸಣ್ಣ ಪುಟ್ಟ ಬದಲಾವಣೆ ಮಾತ್ರ ಮಾಡಲಾಗಿದೆ. ದೊಡ್ಡ ಬದಲಾವಣೆ ಅಂದರೆ ಇಂಜಿನ್ ಮತ್ತು ಬ್ಯಾಟರಿ ಬಂದಿರೋದಷ್ಟೇ. 4 ವೇರಿಯಂಟ್ನಲ್ಲಿ ಬರ್ತಾ ಇದೆ: ಎಕ್ಸಿಕ್ಯೂಟಿವ್, ಸ್ಮಾರ್ಟ್, ಪ್ರೀಮಿಯಂ ಹಾಗೂ ಎಕ್ಸಲೆನ್ಸ್. ಎಕ್ಸಿಕ್ಯೂಟಿವ್ ವೇರಿಯಂಟ್ ಬೆಲೆ ಆಗಲೇ ಹೇಳಿದ ಹಾಗೆ 17.99 ಲಕ್ಷ ರೂಪಾಯಿನಿಂದ ಶುರುವಾಗುತ್ತೆ. 42 ಕಿಲೋವ್ಯಾಟ್ ಅವರ್ ಹಾಗೂ 51.4 ಕಿಲೋವ್ಯಾಟ್ ಅವರ್ನ 2 ಬ್ಯಾಟರಿ ಆಪ್ಷನ್ಸ್ ಇದೆ. ARAI ಟೆಸ್ಟಿಂಗ್ ಪ್ರಕಾರ ಕ್ರಮವಾಗಿ 390 ಕಿಲೋಮೀಟರ್ ಹಾಗೂ 473 ಕಿಲೋಮೀಟರ್ ರೇಂಜ್ ಕೊಡ್ತವೆ. ರಿಯಲ್ ವರ್ಲ್ಡ್ ನಲ್ಲೂ 420ಕ್ಕಿಂತ ಅಧಿಕ ಕಿಲೋಮೀಟರ್ ರೇಂಜ್ ಕೊಟ್ಟಿರೋ ರಿಪೋರ್ಟ್ಸ್ ಇವೆ. DC ಫಾಸ್ಟ್ ಚಾರ್ಜರ್ ಮೂಲಕ 58 ನಿಮಿಷಕ್ಕೆ 10ರಿಂದ 80% ವರೆಗೆ ಚಾರ್ಜ್ ಆಗುತ್ತೆ. 11 kW AC ಮನೆ ಚಾರ್ಜರ್ ನಲ್ಲಿ 10ರಿಂದ 100% ಚಾರ್ಜ್ ಆಗೋಕೆ 4 ಗಂಟೆ ಸಾಕು. ಲಾಂಗ್ ರೇಂಜ್ ವೇರಿಯಂಟ್ 0 to 100 ಕಿಲೋಮೀಟರ್ ವೇಗವನ್ನು 7.9 ಸೆಕೆಂಡ್ಗಳಲ್ಲಿ ತಲುಪುತ್ತೆ. ಅಂದರೆ ದೊಡ್ಡ ಕಾರ್ ಆದರೂ ಪರ್ಫಾರ್ಮೆನ್ಸ್ಗೇನು ಕೂಡ ಕೊರತೆ ಇಲ್ಲ. ರೆಗ್ಯುಲರ್ ಕ್ರೆಟಾದ ಪರ್ಫಾರ್ಮೆನ್ಸ್ ಮಾಡೆಲ್ ಇದೆಯಲ್ಲ, ಕ್ರೆಟಾ N ಲೈನ್, ಅದಕ್ಕಿಂತಲೂ ಫಾಸ್ಟ್ ಇದೆ. ಆದರೆ ಇಲ್ಲಿ ಫ್ರಂಟ್ ವೀಲ್ ಡ್ರೈವ್ ಇರೋದು. ಕ್ರೆಟಾ ಇವಿನಲ್ಲಿ ರೀಜನರೇಟಿವ್ ಬ್ರೇಕಿಂಗ್ ಇದೆ. ಅಂದರೆ ಬ್ರೇಕ್ ಜನರೇಟರ್ ಆಗಿ ಕೆಲಸ ಮಾಡಿ ರನ್ನಿಂಗ್ನಲ್ಲೇ ಬ್ಯಾಟರಿ ಚಾರ್ಜ್ ಮಾಡುತ್ತೆ. 5 ಲೆವೆಲ್ನ ರೀಜನ್ ಬ್ರೇಕಿಂಗ್ ಇದೆ. ಜೊತೆಗೆ ಸಿಂಗಲ್ ಪೆಡಲ್ ಡ್ರೈವಿಂಗ್ ಮಾಡ್ಬೋದು. ಅಂದರೆ ಆಕ್ಸಿಲರೇಟರ್ ಬಿಟ್ಟರೆ ಅದೇ ಬ್ರೇಕ್ ರೀತಿ ಕೆಲಸ ಮಾಡುತ್ತೆ. ಸ್ವಲ್ಪ ದೂರ ಹೋಗಿ ಕಾರ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಸಪರೇಟ್ ಆಗಿ ಬ್ರೇಕ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಇದು ಲೆವೆಲ್ 2 ADAS, ಭಾರತೀಯರ ಫೇವರಿಟ್ ಪ್ಯಾನರಾಮಿಕ್ ಸನ್ರೂಫ್ ಸೇರಿದ ಹಾಗೆ ಎಲ್ಲ ಮಾಡರ್ನ್ ಫೀಚರ್ಸ್ ಅನ್ನ ಕೂಡ ಇದರಲ್ಲಿ ಕೊಡಲಾಗಿದೆ.
ಎಲ್ಲಕ್ಕಿಂತ ಹೆಚ್ಚಾಗಿ ಚಾರ್ಜಿಂಗ್ ಸ್ಟೇಷನ್ಗಳು, ದೊಡ್ಡ ಮಟ್ಟದಲ್ಲಿ ಡೀಲರ್ಶಿಪ್ ಹಾಗೂ ಸೆಪರೇಟ್ ಆಗಿ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಸೆಟಪ್ ಮಾಡೋಕೆ ಹಂಡಾಯ್ ಮುಂದಾಗಿದೆ. ಮುಂದಿನ 7 ವರ್ಷಗಳಲ್ಲಿ ಹಂಡಾಯ್ 600ಕ್ಕೂ ಅಧಿಕ ಚಾರ್ಜಿಂಗ್ ಸ್ಟೇಷನ್ ನಿರ್ಮಾಣ ಮಾಡೋ ಪ್ಲಾನ್ ಹಾಕೊಂಡಿದೆ. ಸೊ ಮೇಜರ್ ನಗರಗಳಲ್ಲಿ ಹಂಡಾಯ್ ಇವಿಗೆ ಚಾರ್ಜಿಂಗ್ ಸಮಸ್ಯೆ ಬರೋದಿಲ್ಲ. ಕೊರಿಯನ್ ಕಾರ್ ಹಂಡಾಯ್ ಕತೆ ಹೀಗಾದ್ರೆ, ಜಾಪನೀಸ್ ಕಾರ್ ಈ ವಿಟಾರ ಇನ್ನೂ ಅಗ್ರೆಸಿವ್ ಆಗಿದೆ. ಮೋಟಾರ್ ಇನ್ಶೂರೆನ್ಸ್ ಲೀಗಲ್ ರಿಕ್ವೈರ್ಮೆಂಟ್, ಕಾರಿಗೆ ಬೈಕಿಗೆ ಇನ್ಶೂರೆನ್ಸ್ ಮಾಡಿಸಲೇಬೇಕು, ಆಪ್ಷನಲ್ ಅಲ್ವೇ ಅಲ್ಲ. ಮಾಡಿಸಿಲ್ಲ ಅಂದ್ರೆ ಇಲ್ಲಿಗಲ್ ಆಗುತ್ತೆ, ಫೈನ್ ಕಟ್ಟಬೇಕಾಗತ್ತೆ. ಅಪಘಾತಗಳಾದಂಥ ಸಂದರ್ಭದಲ್ಲಿ ಭಯಂಕರ ಲೀಗಲ್ ಇಶ್ಯೂಸ್ನ ಫೇಸ್ ಮಾಡಬೇಕಾಗತ್ತೆ. ಜೊತೆಗೆ ಇನ್ಶೂರೆನ್ಸ್ ಅನ್ನೋದು ಕಾರ್ನ ಇನ್ಶೂರೆನ್ಸ್, ಬೈಕ್ನ ಇನ್ಶೂರೆನ್ಸ್, ಆ ಗಾಡಿಗೆ ಇರುವಂಥ ಪ್ರೊಟೆಕ್ಷನ್, ಅದು ಲೀಗಲ್ ರಿಕ್ವೈರ್ಮೆಂಟ್ ಕೂಡ. ಯಾರ ಕಾರ್ ಅಥವಾ ಬೈಕ್ ಇನ್ಶೂರೆನ್ಸ್ ರಿನ್ಯೂವಲ್ಗೆ ಬಂದಿದೆ, ಡೀಲರ್ಶಿಪ್ಗಿಂತ ಅರ್ಧಕ್ಕರ್ಧ ಕಮ್ಮಿ ರೇಟಲ್ಲಿ ಆನ್ಲೈನ್ನಲ್ಲಿ ನೀವು ಮಾಡಿಸ್ಕೋಬೋದು. ಹೊಸ ಗಾಡಿ ತಗೊಳ್ತಿರೋರು ಕೂಡ ಡೀಲರ್ಶಿಪ್ಗಿಂತ ಅರ್ಧಕ್ಕರ್ಧ ಕಮ್ಮಿ ರೇಟ್ನಲ್ಲಿ ಆನ್ಲೈನ್ನಲ್ಲಿ ನೀವೇ ಮಾಡಿಸ್ಕೋಬೋದು. ಡೀಲರ್ಶಿಪ್ಪಲ್ಲೇ ತಗೋಬೇಕು ಅಂತ ಇಲ್ಲ. ಅವ್ರ ಹತ್ರ ನೀವು ಚಾಸಿ ನಂಬರ್, ಇಂಜಿನ್ ನಂಬರ್ ತೊಗೊಂಡು ನೀವು ಇನ್ಶೂರೆನ್ಸ್ ಮಾಡಿಸ್ಬಿಟ್ಟು ಅವ್ರಿಗೆ ಕೊಟ್ಟರೆ ಆಮೇಲೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತಾರೆ. ನೀವು ಒಂದ್ಸಲಿ ಚೆಕ್ ಮಾಡಿ ನೋಡಿ. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟಲ್ಲಿ ಲಿಂಕ್ ಇದೆ ಪಾಲಿಸಿ ಬಜಾರ್ದು. ಭಾರತದ ಎಲ್ಲ ಟಾಪ್ ಕಂಪನಿಗಳ ಪ್ಲಾನ್ಸನ್ನು ನೀವು ಕಂಪೇರ್ ಮಾಡಿಬಿಟ್ಟು ಆ್ಯಡ್ ಆನ್, ಬಂಪರ್ ಟು ಬಂಪರ್ ಎಲ್ಲ ಸೇರಿಸ್ಕೊಂಡು ಆಮೇಲೆ ರೇಟ್ ಕಂಪೇರ್ ಮಾಡಿ ನೋಡಿ, ಆಮೇಲೆ ಡಿಸೈಡ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಮೆಂಟಲ್ಲಿ ಲಿಂಕ್ ಇದೆ. ಒಂದೇ ವರ್ಷದಲ್ಲಿ ನಂಬರ್ 1 EV ಮೇಕರ್ ಆಗೋ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. 5ರಿಂದ 10 ಕಿಲೋಮೀಟರ್ಗೆ ಒಂದು ಚಾರ್ಜಿಂಗ್ ಸ್ಟೇಷನ್, ಮೊದಲ ಕಾರ್ನಲ್ಲೇ 500+ ಕಿಲೋಮೀಟರ್ ರೇಂಜ್ ಅನೌನ್ಸ್ ಮಾಡಿದ್ದಾರೆ. ನಾವೇನಾದರೂ EV ಲಾಂಚ್ ಮಾಡಿದ್ರೆ ಅದು ಬೇರೆ ಕಂಪನಿಗಳ EVಗಳಂತೆ ಇನ್ನೊಂದು EV ಆಗಿರೋದಿಲ್ಲ. ಇಂಡಸ್ಟ್ರಿಯನ್ನೇ ನಾವು ಚೇಂಜ್ ಮಾಡಿಬಿಡ್ತೀವಿ. ನಾವು ಮಾರುತಿ ಸುಜುಕಿ ಭಾರತ ಕಾಲಿಟ್ಟಾಗಲೂ ಕೂಡ ಇಂಡಸ್ಟ್ರಿಯನ್ನು ನಾವು ಬೆಳೆಸಿಬಿಟ್ವಿ. ಈಗಲೂ ಕೂಡ EVಗೆ ಬಂದರೆ ಹಾಗೆ ಬರ್ತೀವಿ ಅಂತೇಳಿ ಬಿಗ್ ಡ್ಯಾಡಿ ಥರ ಮಾತನಾಡ್ತಾ ಇತ್ತು ಮಾರುತಿ ಸುಜುಕಿ. ಈಗ ಹಾಗೆ ಮಾಡಿದ್ದಾರೆ. ಗ್ರಾಹಕರಿಗೆ ಏನೇನು ರಿಕ್ವೈರ್ಮೆಂಟ್ ಇದೆ, ರೇಂಜ್ ಆಂಗ್ಸೈಟಿ, ಚಾರ್ಜಿಂಗ್ ಇನ್ಫ್ರಾ ಫೆಸಿಲಿಟಿ, ರೀಸೇಲ್ ವ್ಯಾಲ್ಯೂ, ಇದೆಲ್ಲವನ್ನ ಟ್ಯಾಕಲ್ ಮಾಡೋ ರೀತಿ EVಯನ್ನು ತಗೊಂಡ್ಬರ್ತೀವಿ ಅಂತ ಏನು ಹೇಳ್ತಾ ಇದ್ರು ಮಾರುತಿ ಸುಜುಕಿ MD ಮತ್ತು CEO ಹಿತಾಶಿ ತಾಕೆಯುಚಿ, ಅದೇ ರೀತಿ ಮಾಡಿದ್ದಾರೆ. ಮೊದಲ EVನಲ್ಲೇ 61 kWh ಬ್ಯಾಟ್ರಿ, 500+ ಕಿಲೋಮೀಟರ್ ರೇಂಜ್ ತಗೊಂಡ್ಬರ್ತಾ ಇದೆ. ನೆಕ್ಸಾನ್, ಕವ್, ಕ್ರೆಟಾ, MG ZS EV, ವಿಂಡ್ಸರ್ EV ಎಲ್ಲಕ್ಕಿಂತ ಜಾಸ್ತಿ. ಆದರೆ ಇನ್ನೂ ಕೂಡ ಮಹೀಂದ್ರ ಬಾರ್ನ್ ಎಲೆಕ್ಟ್ರಿಕ್ EVಗಳ ಹತ್ರಕ್ಕೆ ಹೋಗಿಲ್ಲ. ಕ್ರೆಟಾ EV ಮೇಕೋವರ್ EV ಆದರೆ ಈ ವಿಟಾರ ಹೊಸ ಹಾಟೆಕ್ ಪ್ಲಾಟ್ಫಾರ್ಮ್ ಮೇಲೆ ಬರ್ತಾ ಇದೆ. ಈ ಪ್ಲಾಟ್ಫಾರ್ಮ್ EVಗಳಿಗೆ ಅಂತಲೇ ಡಿಸೈನ್ ಆಗಿರೋದು. ಸೊ ಇದು ಕೂಡ ಬಾರ್ನ್ ಎಲೆಕ್ಟ್ರಿಕ್ ಕಾರ್. 49 ಹಾಗೂ 61 kWhನ 2 ಬ್ಯಾಟ್ರಿ ಆಪ್ಷನ್ ಇದೆ. 500+ ಕಿಲೋಮೀಟರ್ ರೇಂಜ್ ಬರುತ್ತೆ ಅಂತ ಮಾರುತಿ ಸುಜುಕಿ ಕ್ಲೇಮ್ ಮಾಡಿದೆ. ನಿಮಗೆ ಆಲ್ರೆಡಿ ಹೇಳಿದ್ವಿ. ಇನ್ನು ಥರ್ಡ್ ಪಾರ್ಟಿ ಟೆಸ್ಟೆಡ್ ನಂಬರ್ಸ್ ಬಂದಿಲ್ಲ. ಟೆಸ್ಟ್ ಮಾಡಿದ್ಮೇಲೆ ರಿಯಲ್ ಆಗಿ ನಮಗೆ ಎಷ್ಟು ಬಂತು ಅಂತ ಅದನ್ನ ನೋಡಬೇಕಿನ್ನು. ಆಲ್ ವೀಲ್ ಡ್ರೈವ್ ಆಪ್ಷನ್ ಇದೆ. ಅದನ್ನು ಈ ವಿಟಾರ ಆಲ್ ಗ್ರಿಪ್ ಅಂತ ಕರೆಯಲಾಗ್ತಿದೆ. ಸೊ ಟಫ್ ಟೆರೈನ್ಗಳಿಗೂ ಈ ಕಾರ್ ಒಂದು ವೇರಿಯಂಟನ್ನು ತಗೊಂಡ್ಬರ್ತಾ ಇದೆ. ಡಿಸೈನ್ ನೀವು ನೋಡ್ತಿರ್ಬೋದು, ಹೊರಗಿಂದ ಗ್ರ್ಯಾಂಡ್ ವಿಟಾರಾಗೆ ಸ್ವಲ್ಪ ಹೋಲಿಕೆ ಇದೆ, ಆದರೆ ಒಳಗಡೆ ಕಂಪ್ಲೀಟ್ ಡಿಫ್ರೆಂಟ್ ಇಂಟೀರಿಯರ್ ಸಿಗುತ್ತೆ. ಟಿಪಿಕಲ್ ಮಾರುತಿ ಸುಜುಕಿ ಡಿಸೈನ್ ಎಲಿಮೆಂಟ್ಸ್ ಇಲ್ಲಿ ನಿಮಗೆ ನೋಡೋಕೆ ಸಿಗಲ್ಲ. ಡ್ಯುಯಲ್ ಟೋನ್ ಇಂಟೀರಿಯರ್ಸ್ ಇದೆ. ಲೆವೆಲ್ 2 ADAS ಸೇರಿದಂತೆ ಎಲ್ಲ ಮಾಡರ್ನ್ ಫೀಚರ್ಸನ್ನು ಇದರಲ್ಲೂ ಕೊಡಲಾಗಿದೆ. ಮಾರ್ಚ್ನಲ್ಲಿ ಈ ವಿಟಾರ ಪ್ರೈಸನ್ನು ಅನೌನ್ಸ್ ಮಾಡಲಾಗುತ್ತೆ. 18 ಲಕ್ಷ ರೂಪಾಯಿಯಿಂದ ಶುರುವಾಗಬಹುದು ಅನ್ನೋ ನಿರೀಕ್ಷೆಗಳಿವೆ. ಸೊ ಕ್ರೆಟಾ, ಹ್ಯಾರಿಯರ್, ಸಿಯರಾ, ಕಾರು, ಮಹೀಂದ್ರ, MG ಬಾರ್ನ್ ಎಲೆಕ್ಟ್ರಿಕ್ ಕಾರ್ಗಳಿಗೆ ಡೈರೆಕ್ಟ್ ರೈವಲ್ ಆಗುತ್ತೆ. ಮಾರುತಿ ಸುಜುಕಿ ತನ್ನ EV ಲಾಂಚ್ ಜೊತೆಗೆ E4Me ಇನಿಷಿಯೇಟಿವ್ ಶುರು ಮಾಡಿದೆ. ಭಾರತದಲ್ಲಿ ಕಾಂಪ್ರಹೆನ್ಸಿವ್ EV ಎಕೋಸಿಸ್ಟಮ್ ಅನ್ನೇ ತರ್ತಾ ಇದ್ದೀವಿ ಅನ್ನೋದು ಮಾರುತಿ ಸುಜುಕಿಯ ಡಿಕ್ಲರೇಷನ್. ಇದರ ಅಡಿಯಲ್ಲಿ ದೇಶದ ಟಾಪ್ 100 ನಗರಗಳ ಡೀಲರ್ಶಿಪ್ಗಳಲ್ಲಿ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನನ್ನು ಇನ್ಸ್ಟಾಲ್ ಮಾಡೋಕ್ಕೆ ಮಾರುತಿ ಸುಜುಕಿ ಪ್ಲಾನ್ ಹಾಕೊಂಡಿದೆ. ಅಷ್ಟೇ ಅಲ್ಲ, 1000ಕ್ಕೂ ಅಧಿಕ ನಗರಗಳಲ್ಲಿ 1500ಕ್ಕೂ ಅಧಿಕ ಹೊಸ ಸರ್ವಿಸ್ ಸೆಂಟರ್ಗಳು, EVಗಳಿಗೆ ಸಪರೇಟ್ ಸರ್ವಿಸ್ ಸೆಂಟರ್ಗಳ ಸ್ಥಾಪನೆಗೆ ಮುಂದಾಗಿದೆ. ಸದ್ಯಕ್ಕೆ ಈ ವಿಟಾರ ಸುಜುಕಿಯ ನೆಕ್ಸಾ ಶೋರೂಮ್ಗಳಲ್ಲಿ ಸಿಗುತ್ತೆ. ಆದರೆ ಮುಂದೆ EVಗಳಿಗೆ ಸಪರೇಟ್ ಡೀಲರ್ಶಿಪ್ಪನ್ನೇ ತರೋಕೆ ಸುಜುಕಿ ಪ್ಲಾನ್ ಮಾಡ್ಕೊಂಡಿರೋ ಥರ ಇದೆ. ಆಗಲೇ ಹೇಳಿದ ಹಾಗೆ ಸುಜುಕಿ ಕೇವಲ ಈ ವಿಟಾರ ತಯಾರಿಗೆ 2100 ಕೋಟಿ ರೂಪಾಯಿ ದುಡ್ಡು ಇನ್ವೆಸ್ಟ್ ಮಾಡಿದೆ. ಭಾರತವನ್ನು ಈ ವಿಟಾರ ಕಾರ್ನ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡೋಕೆ ಹೊರಟಿದೆ. ನಮ್ಮ ಗ್ರಾಹಕರಿಗೆ 5-10 ಕಿಲೋಮೀಟರ್ ಗ್ಯಾಪ್ನಲ್ಲಿ ಫಾಸ್ಟ್ ಚಾರ್ಜಿಂಗ್ ಫೆಸಿಲಿಟಿ ಸಿಗೋ ರೀತಿ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದೆ. ಒಟ್ಟಾರೆಯಾಗಿ EV ಮಾರ್ಕೆಟ್ನಲ್ಲಿ ನಮಗೆ ದಿಸ್ ಇಸ್ ಜಸ್ಟ್ ಎ ಬಿಗಿನಿಂಗ್ ಅಂತ ಮಾರುತಿ ಹೇಳ್ತಾ ಇದೆ. ಆ ಕಡೆ ಹ್ಯಾರಿಯರ್, ಸಿಯರಾ EV ತರ್ತಿರೋ ಟಾಟಾ ಕೂಡ ದಿಸ್ ಇಸ್ ಜಸ್ಟ್ ಎ ಬಿಗಿನಿಂಗ್ ಅಂತ ಇದ್ದಾರೆ. ಮಹೀಂದ್ರ ತನ್ನ ಬಿಗಿನಿಂಗ್ ಹೇಗಿತ್ತು ಅಂತ ನವೆಂಬರ್ನಲ್ಲಿ ತೋರಿಸಿದೆ. EV ಕಂಪನಿಗಳು ಮುಟ್ಟಿ ನೋಡ್ಕೊಳ್ಳೋ ಥರ ಎಂಟ್ರಿ ಕೊಟ್ಟಿದೆ. ಹಂಡೇಗೂ ಕೂಡ ಕ್ರೆಟಾ EV ಹೊಸ ಬಿಗಿನಿಂಗ್ ಕೊಡೋ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಭಾರತದ ಕಾರ್ ಮಾರ್ಕೆಟ್ನಲ್ಲಿ ಭಯಂಕರ ಎಕ್ಸೈಟ್ಮೆಂಟ್ ಬರ್ತಾ ಇದೆ. ಆನ್ ರೋಡ್ನಲ್ಲಿ ಈ ಕಾರ್ಗಳು ಹೇಗೆ ಸದ್ದು ಮಾಡ್ತವೆ, ಎಲೆಕ್ಟ್ರಿಕ್ ಕಾರ್ಗಳು ಜಾಸ್ತಿ ಸದ್ದು ಮಾಡಲ್ಲ, ಪ್ರೆಸೆನ್ಸ್ ಮೂಲಕ ಹೇಗೆ ಇಂಪ್ಯಾಕ್ಟ್ ಮಾಡ್ತವೆ, ಭಾರತದ EV ಇಕೋಸಿಸ್ಟಮ್, ಎಲೆಕ್ಟ್ರಿಕ್ ಮೊಬಿಲಿಟಿ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು
ಕಾದು ನೋಡ್ಬೇಕು ನಾವು. ಈ ವರ್ಷದ ಮಧ್ಯಭಾಗ ಬರೋಷ್ಟರಲ್ಲಿ ಕ್ಲಾರಿಟಿ ಸಿಗುತ್ತೆ ಅದ್ರ ಬಗ್ಗೆ. 2024ರಲ್ಲಿ ಬರೋಬ್ಬರಿ 16.8 ಲಕ್ಷ ಇವಿಗಳು ಭಾರತದಲ್ಲಿ ಸೇಲ್ ಆಗಿವೆ. ಈ ವರ್ಷ ಜನರಿಗೆ ಚಾಯ್ಸು ಬೇಕಾದಷ್ಟಿವೆ, ಕಾಂಪಿಟೇಷನ್ನು ಜಾಸ್ತಿ ಆಗ್ತಿದೆ. ಹಾಗಾಗಿ ಇವಿ ಸೆಕ್ಟರ್ ಬೂಮ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸ್ನೇಹಿತರೆ, ಕಡೆದಾಗಿ ಮೋಟಾರ್ ಇನ್ಶೂರೆನ್ಸ್ ಲೀಗಲ್ ರಿಕ್ವೈರ್ಮೆಂಟ್. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ ಪಾಲಿಸಿ ಬಜಾರ್ದು. ಭಾರತದ ಎಲ್ಲ ಟಾಪ್ ಕಂಪನಿಗಳ ಪ್ಲಾನ್ಸನ್ನು ನೀವು ಕಂಪೇರ್ ಮಾಡಿಬಿಟ್ಟು ಆ್ಯಡ್ ಆನ್, ಬಂಪರ್ ಟು ಬಂಪರ್ ಎಲ್ಲ ಸೇರಿಸ್ಕೊಂಡು ಆಮೇಲೆ ರೇಟ್ ಕಂಪೇರ್ ಮಾಡಿ ನೋಡಿ, ಆಮೇಲೆ ಡಿಸೈಡ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಮೆಂಟಲ್ಲಿ ಲಿಂಕ್ ಇದೆ, ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.